ಕ್ಯಾತಮಾರನಹಳ್ಳಿ ವಿವಾದಿತ ಮಸೀದಿ ತೆರೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು 11:30ಕ್ಕೆ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಯುವಂತ ಸಭೆ ಇದು. ಕ್ಯಾತಮಾರನಹಳ್ಳಿ ವಿವಾದಿತ ಮಸೀದಿಯನ್ನ ತೆರೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ 11:30ರಷ್ಟೊತ್ತಿಗೆ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ. ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿನೇ ಈ ಸಭೆ ಶುರುವಾಗುತ್ತೆ. 9 ವರ್ಷಗಳ ಹಿಂದೆ ಕ್ಯಾತಮಾರನಹಳ್ಳಿ ರಾಜು ಕೊಲೆಗೆ ಕಾರಣವಾಗಿದ್ದಂಥ ಮಸೀದಿ ಇದು. ಮಸೀದಿ ತೆರೆಯುವುದಕ್ಕೆ ವಿರೋಧ ವ್ಯಕ್ತಪಡಿಸಿರುವಂಥ ರಾಜು ಕುಟುಂಬಸ್ಥರು. ಮತ್ತೊಂದು ಕಡೆ ಸರ್ಕಾರ ಸಿಎಂಗೆ ಚಾಲೆಂಜ್ ಹಾಕಿದ್ದಾರೆ ಪ್ರತಾಪ್ ಸಿಂಹ. ಮಸೀದಿ ಹೇಗೆ ತೆರಿತೀರಿ ನೀವು, ನೋಡ್ತೀವಿ ನಾವು ಅಂತ ಪ್ರತಾಪ್ ಸಿಂಹ ಓಪನ್ ಆಗಿ ಸವಾಲ್ ಹಾಕಿದ್ದಾರೆ. ಹೀಗಾಗಿ ವಿವಾದಿತ ಮಸೀದಿ ತೆರೆಯೋದಕ್ಕೆ ಅವಕಾಶ ನೀಡುತ್ತಾ ಜಿಲ್ಲಾಡಳಿತ, ಅದೆಲ್ಲ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗಿ ನಿರ್ಧಾರ ತೆಗೆದುಕೊಳ್ತಾರೆ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಜಿಲ್ಲಾಡಳಿತ ಏನ್ ನಿರ್ಧಾರ ತೆಗೆದುಕೊಳ್ಬಹುದು ಅಂತ. ಈಗಾಗಲೇ ಮಸೀದಿ ಮುಂಭಾಗ ಬಿಗಿ ಪೊಲೀಸ್ ಬಂದೋಬಸ್ತ್ ವಹಿಸಲಾಗಿದೆ, ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರದು ಅನ್ನುವಂಥ ಕಾರಣಕ್ಕೆ. ಹಾಗಾಗಿ ಒಂದ್ ಕಡೆ ರಾಜು ಕುಟುಂಬಸ್ಥರೇನಿದ್ದಾರೆ ಮಸೀದಿ ಓಪನ್ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಆಕ್ಷೇಪ ವ್ಯಕ್ತಪಡಿಸ್ತಿದ್ದಾರೆ. ಮತ್ತೊಂದು ಕಡೆ ಸರ್ಕಾರ ಮಸೀದಿ ಓಪನ್ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾ ಇದೆ. ಆದರೆ ಆ ಮಸೀದಿ ನೀವು ಹೇಗೆ ಓಪನ್ ಮಾಡ್ತೀರಾ, ಕ್ಯಾತಮಾರನಹಳ್ಳಿಯ ಮಸೀದಿ ಏನಿದೆ ಅದನ್ನ ನೋಡ್ಬಿಡ್ತೀವಿ ನಾವು ಅಂತ ಕೂಡ ಪ್ರತಾಪ್ ಸಿಂಹ ಸವಾಲ್ ಹಾಕಿದ್ದಾರೆ. ಹಾಗಾಗಿ ಇವತ್ತು ಜಿಲ್ಲಾಡಳಿತ ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಮಸೀದಿ ಓಪನ್ ಮಾಡಿದ್ರು ಕೂಡ ರಾಜು ಕುಟುಂಬಸ್ಥರು ಹಾಗೂ ಪ್ರತಾಪ್ ಸಿಂಹ ಅಂತ ಬಂದರೆ ಬಿಜೆಪಿಯನ್ನು ಪ್ರತಿನಿಧಿಸಿನೇ ಮಾತನಾಡಿರ್ತಾರೆ, ಅವರ ಬೆಂಬಲಿಗರು ಕೂಡ ಹೋರಾಟ ಮಾಡೇ ಮಾಡ್ತಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಜಿಲ್ಲಾಡಳಿತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಯಾರ ಕೆಂಗಣ್ಣಿಗಾದರೂ ಗುರಿ ಆಗಲೇಬೇಕಾಗುತ್ತೆ. ಸರ್ಕಾರ ಸೂಚನೆ ಕೊಟ್ಟರೆ ಮಸೀದಿ ಓಪನ್ ಮಾಡಲೇಬೇಕು. ಮತ್ತೊಂದು ಕಡೆ ರಾಜು ಕುಟುಂಬಸ್ಥರು ಹಾಗೂ ಪ್ರತಾಪ್ ಸಿಂಹ ಕಡೆಯವರು ಏನಾದರೂ ಹೋರಾಟ ಪ್ರತಿಭಟನೆ ಮಾಡಿದ್ರು ಅಂದರೆ ಅದನ್ನು ಕೂಡ ಫೇಸ್ ಮಾಡಲೇಬೇಕು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪುನೀತ್. ಈಗಾಗಲೇ ವಿವಾದಿತ ಕ್ಯಾತಮಾರನಹಳ್ಳಿ ಮಸೀದಿ ಓಪನ್ ಮಾಡಬೇಕು ಅಂತ ಸರ್ಕಾರ ಒಂದ್ ಕಡೆ ಸೂಚನೆ, ಮತ್ತೊಂದು ಕಡೆ ಪ್ರತಾಪ್ ಸಿಂಹ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದ್ರ ಮಧ್ಯೆ ಇವತ್ತು ಜಿಲ್ಲಾಡಳಿತ ಒಂದು ಸಭೆ ನಡೆಸ್ತಾ ಇರೋದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ. ಏನೆಲ್ಲ ಚರ್ಚೆಗಳಾಗಬಹುದು, ಓಪನ್ ಆಗೋ ಸಾಧ್ಯತೆ ಇದೆಯಾ? ಓಕೆ, ಈಗ ಕ್ಯಾತಮಾರನಹಳ್ಳಿಯಲ್ಲಿ ಕಳೆದ 9 ವರ್ಷಗಳ ಹಿಂದೆ ರಾಜು ಹತ್ಯೆ ನಡೆದಿತ್ತು. ಈ ಒಂದು ಪ್ರಕರಣದಲ್ಲಿ ಏನು ಮಸೀದಿಯೊಂದಕ್ಕೆ ಬೀಗವನ್ನ ಹಾಕಲಾಗಿತ್ತು. ಆ ಒಂದು ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಅದರಲ್ಲೂ ಕೂಡ ಹೈಕೋರ್ಟ್ ನಿರ್ದೇಶನದಂತೆ ಈಗ ಕ್ಯಾತಮಾರನಹಳ್ಳಿಯ ಮಸೀದಿಗೆ ಏನ್ ಬೀಗ ಹಾಕಿರುವಂತಹ ಒಂದು ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಸಭೆ ಕೂಡ ಆರಂಭವಾಗಲಿದೆ. 9 ವರ್ಷಗಳ ಹಿಂದೆ RSS ಕಾರ್ಯಕರ್ತ ಆಗಿದ್ದಂತಹ ರಾಜು ಹತ್ಯೆ ಘಟನೆ ಬಳಿಕ ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗಾಯತ್ರಿಪುರಂ 2ನೇ ಹಂತದ ಕ್ಯಾತಮಾರನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಮಸೀದಿಗೆ ಬೀಗವನ್ನ ಹಾಕ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿತ್ತು. ಆದ್ರೆ ಈಗ ಆ ಒಂದು ಬೀಗವನ್ನ ತೆರಿಬೇಕು ಅಂತ ಹೇಳಿ ಕಾನೂನಿನ ಮೆಟ್ಟಿಲು ಹತ್ತಿದ್ದಂತವರಿಗೆ ಈಗ ಸರ್ಕಾರದ ಸೂಚನೆಯ ಮೇರೆಗೆ ಅದನ್ನ ತೆಗಿಬೇಕಾ ಬೇಡವಾ, ಅದಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧವಾದಂತಹ ಘಟನೆಗಳಿಗೆ ಏನ್ ನಡೀತಾವೆ ಎಲ್ಲದ್ರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಒಂದು ವಿಚಾರವನ್ನ ತಿಳಿದುಕೊಳ್ತಕ್ಕಂಥದ್ದು, ಜೊತೆಗೆ ಅದಕ್ಕೆ ಯಾವ ರೀತಿಯಾಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಯನ್ನ ನಿವಾರಿಸಲಿಕ್ಕೆ ಸಾಧ್ಯ ಆಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಈಗ ಸಭೆಯನ್ನು ನಡೆಸಲಿಕ್ಕೆ ಮುಂದಾಗ್ತಾ ಇರತಕ್ಕಂಥದ್ದು. ಮುಖ್ಯವಾಗಿ ಹೈಕೋರ್ಟ್ ಏನು ಈ ಒಂದು ಬೀಗ ಹಾಕಿರ್ತಕ್ಕಂಥ ಮಸೀದಿಗೆ ಸಂಬಂಧಪಟ್ಟಂತೆ ಕೋರ್ಟ್ ಮೆಟ್ಟಿಲೇರಿದ್ದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನ್ಯಾಯಾಲಯ ಜೊತೆಗೆ ಮಸೀದಿಗೆ ಬೀಗ ಹಾಕಿರೋದನ್ನ ಮುಂದುವರಿಸಬೇಕಾ ಅಥವಾ ಸದರಿ ಟ್ರಸ್ಟ್ಗೆ ಬೀಗ ತೆರೆದು ಕಾರ್ಯಪ್ರವೃತ್ತರಾಗ್ಲಿಕ್ಕೆ ಮುಂದಾಗ್ಬೇಕಾಗಿದೆಯಾ, ಅಥವಾ ಈಗ ಏನು ವಿರೋಧ ವ್ಯಕ್ತವಾಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬರ್ತಕ್ಕಂಥ ಒಂದು ಕೆಲಸ ಆಗುತ್ತೆ ಕಾನೂನು ಸುವ್ಯವಸ್ಥೆಗೆ. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಏನ್ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನತಕ್ಕಂಥದ್ದೇ ಪ್ರಮುಖವಾದಂತಹ ಅಂಶ ಇರತಕ್ಕಂಥದ್ದು. ಒಂದು RSS ಕಾರ್ಯಕರ್ತ ರಾಜು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಶಕಗಳ ಒಂದು ಹಿನ್ನೆಲೆ ಏನಿದೆ, ಈ ಒಂದು ಏನು ಆ ಒಂದು ಮಸೀದಿಯನ್ನ ತೆರಿಲಿಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಅಂತ ಹೇಳಿ RSS ನ ಕಾರ್ಯಕರ್ತರು ಇರ್ಬೋದು, ಜೊತೆಗೆ ರಾಜು ಏನು ಹತ್ಯೆ ಆಗಿರ್ತಕ್ಕಂಥವರ ಕುಟುಂಬದವರು ಇರ್ಬೋದು, ಜೊತೆಗೆ ಇಲ್ಲಿ ನಡೆದಂತಹ ಘಟನೆಯಿಂದ ಅಲ್ಲಿ ಇರ್ತಕ್ಕಂಥ ಹಿಂದೂಗಳು ಆತಂಕಕ್ಕೊಳಗಾದಂತಿರ್ಬೋದು. ಇದೆಲ್ಲದರ ಒಂದು ವಿರೋಧ ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ಅಲ್ಲಿ ಮದರಸೆ ಇರ್ತಕ್ಕಂಥದ್ದು ಇರಬಹುದು, ಅಲ್ಲಿ ಪಾಠ ಪ್ರವಚನಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕಲ್ಪಿಸಲೇಬೇಕು ಅಂತ ಹೇಳಿ ಅಲ್ಲಿ ಮುಸ್ಲಿಂ ಮುಖಂಡರುಗಳು ಅದನ್ನ ತೆರಿಲಿಕ್ಕೆ ಮುಂದಾಗ್ತಾ ಇರತಕ್ಕಂಥದ್ದು ಇರಬಹುದು. ಇದೆರಡರ ಒಂದು ಸಾಧಕ ಬಾಧಕಗಳನ್ನ ಏನು ವಿಚಾರಣೆ ಮಾಡುವಂತಹ ನಿಟ್ಟಿನಲ್ಲಿ, ಜೊತೆಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಆ ಒಂದು ಕ್ಯಾತಮಾರನಹಳ್ಳಿ ಸಂಬಂಧಪಟ್ಟಂತ ಮುಖಂಡರುಗಳಿಂದ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಳ್ತಕ್ಕಂಥದ್ದು ಇರಬಹುದು, ಜೊತೆಗೆ ಅಧಿಕಾರಿಗಳಿಂದ, ಜೊತೆಗೆ
ಪೊಲೀಸರಿಂದ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡೆದುಕೊಳ್ಳುವ ಸಲುವಾಗಿ ಇದೀಗ ಜಿಲ್ಲಾಧಿಕಾರಿಗಳು ಆ ಸಭೆಯನ್ನ ನಡೆಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುವಂತಹ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಎಲ್ಲಾ ಮುಖಂಡರುಗಳ ಒಂದು ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಅಲ್ಲಿ ಮಸೀದಿಯನ್ನ ತೆರಲಿಕ್ಕೆ ಅವಕಾಶವನ್ನು ಕೊಡ್ತಾರಾ ಅಥವಾ ಈಗ ಯಾವ ರೀತಿ ಬಂದ್ ಆಗಿದೆಯೋ ಅದೇ ರೀತಿಯಲ್ಲಿ ಬಂದ್ ಆಗಿ ಅದು ಮುಂದುವರಿತಕ್ಕಂಥದ್ದು ಇರಬಹುದು, ಅಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಅವರು ಮುನ್ನೆಚ್ಚರಿಕೆ ವಹಿಸಲಿಕ್ಕೆ ಮುಂದಾಗ್ತಾರ ಅನ್ನೋದು ಪ್ರಮುಖವಾದಂತಹ ಅಂಶ ಇರತಕ್ಕಂಥದ್ದು. ಸದ್ಯಕ್ಕೆ ಆ ಮಸೀದಿಗೆ ಬೀಗವನ್ನ ಹಾಕೋದ್ರ ಜೊತೆಗೆ ಅಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಇದೀಗ ಮೈಸೂರಿನಲ್ಲಿ ಒಂದು ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥ ಒಂದು ಸಭೆ ಇದಾಗಿರ್ತಕ್ಕಂಥದ್ದು. ಸೌಖ್ಯ ಪುನೀತ್, ಈಗ 9 ವರ್ಷಗಳ ಹಿಂದೆ ನಾಗಪ್ರಸನ್ನ ಅವರ ಪೀಠ ಹೇಳಿತ್ತು ಇದನ್ನ ಸ್ಥಳೀಯ ಮಟ್ಟದಲ್ಲಿ ನೀವೇ ಬಗೆಹರಿಸ್ಕೊಳ್ಳಿ, ಮಾತುಕತೆ ನಡೆಸ್ಕೊಂಡು ಏನು ಅಂತ ತೀರ್ಮಾನ ತೆಗೆದುಕೊಳ್ಳಿ ಅಂತ 12 ವಾರಗಳಲ್ಲಿ ಇದನ್ನ ಇತ್ಯರ್ಥ ಪಡಿಸ್ಕೊಳ್ಬೇಕು ಅಂತ ಹೇಳಿದ್ರು. ಅಂದ್ರೆ ಈಗ ಇವತ್ತೇನು ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳ ಸಭೆ ನಡೆಸ್ತಿದ್ದಾರೆ, ಅವ್ರು ಏನ್ ಅಂತಿಮ ತೀರ್ಮಾನ ತೆಗೆದುಕೊಳ್ತಾರೋ ಅದೇ ಫೈನಲ್ ಆಗುತ್ತೆ, ಅದನ್ನ ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ. ಖಂಡಿತವಾಗಿ ಸೌಖ್ಯ. ಯಾಕೆಂತ ಹೇಳಿದ್ರೆ ಆ ಮಸೀದಿಗೆ ಬೀಗ ಹಾಕಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಪ್ರಶ್ನೆ ಮಾಡಿ ಆ ಟ್ರಸ್ಟ್ ನ ಪರವಾಗಿ ಮನಾವರ್ ಪಾಷಾ ಅಂತಕ್ಕಂಥವ್ರು ಏನಿದ್ದಾರೆ ಇವರು ಕೋರ್ಟ್ ನ ಮೊರೆ ಹೋಗಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರೇನಿದ್ದಾರೆ ಅದು ಸ್ಥಳೀಯ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಳ್ಳುವಂತದ್ದು ಇರಬಹುದು, ಜೊತೆಗೆ ಅಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಜಿಲ್ಲಾ ದಂಡಾಧಿಕಾರಿಗಳು ಪ್ರಮುಖವಾದಂತಹ ಅಂಶವನ್ನು ವಹಿಸಬೇಕಾಗುತ್ತೆ. ಹೀಗಾಗಿ ಅಲ್ಲೇ ಮಾತುಕತೆ ನಡೆಸಿ 12 ವಾರಗಳ ಒಳಗಡೆ ಇಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನ ಇತ್ಯರ್ಥ ಮಾಡಿಸ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಬೇಕು ಅಂತ ಹೇಳಿ ಅವರು ನಿರ್ದೇಶನವನ್ನು ಕೊಟ್ಟಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಕ್ಯಾತ್ಮಾರ್ನಹಳ್ಳಿಯಲ್ಲಿ ಇರ್ತಕ್ಕಂಥ ಎರಡೂ ಸಮುದಾಯದ ಅಂದ್ರೆ ಸಮುದಾಯದ ಮುಖಂಡರುಗಳೇನಿದ್ದಾರೆ ಅಂದ್ರೆ ಧರ್ಮದ ಮುಖಂಡರುಗಳೇನಿದ್ದಾರೆ ಅವರನ್ನ ಪ್ರಶ್ನೆ ಮಾಡತಕ್ಕಂಥದ್ದು, ಅವರಿಂದ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಳ್ತಕ್ಕಂಥದ್ದು, ಅಲ್ಲಿ ಇರ್ತಕ್ಕಂಥ ಪ್ರಸ್ತುತ ಚಿತ್ರಣ ಏನಿದೆ, ಅಲ್ಲಿರ್ತಕ್ಕಂಥ ವಾತಾವರಣ ಏನಿದೆ ಇದನ್ನೆಲ್ಲವನ್ನು ಕೂಡ ತಿಳಿಗೊಳಿಸಿ ಅಲ್ಲಿ ಒಂದು ಸಾಮರಸ್ಯವನ್ನು ಉಂಟು ಮಾಡುವಂತಹ ರೀತಿಯಲ್ಲಿ ಮಸೀದಿಯನ್ನ ತೆಗಿಬೇಕಾ ಅಥವಾ ಸಾಮರಸ್ಯಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದೇ ಇದ್ರೂ ಕೂಡ ಈಗಿರ್ತಕ್ಕಂಥ ಒಂದು ಸ್ಥಿತಿಯಲ್ಲೇ ಮುಂದುವರಿಸಬೇಕಾ, ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದಂತ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸಭೆಯನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಜಿಲ್ಲಾಧಿಕಾರಿಗಳು ಯಾವ ಒಂದು ನಿರ್ಧಾರವನ್ನ ಈಗ ತೆಗೆದುಕೊಳ್ತಾರೋ ಅದೇ ಫೈನಲ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ನ್ಯಾಯಾಧೀಶರು ಕೂಡ ಅದೇ ರೀತಿಯಲ್ಲಿ ಸ್ಥಳೀಯ ಮಟ್ಟಕ್ಕೆ ಅದರ ಒಂದು ನಿರ್ದೇಶನವನ್ನು ಕೊಟ್ಟಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಆ ಜಿಲ್ಲಾಧಿಕಾರಿಗಳು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೋ ಅದೇ ಪ್ರಮುಖವಾಗಿ ಫೈನಲ್ ಆಗುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಪುನೀತ್ ಡೀಟೇಲ್ಸ್ಗೆ.